ಈ ಪೇಪರ್ ಬ್ಯಾಗ್ಸಿಂದ ಎಲ್ಲರೂ ಕೂಡ ಪ್ಲಾಸ್ಟಿಕ್ನ ಉಪಯೋಗಿಸಬಾರ್ದು. ಪ್ಲಾಸ್ಟಿಕ್ಕಿಂದ ಪರಿಸರಕ್ಕೆ ಬಹಳ ಕೆಟ್ಟದಾಗಿ ಅದು ಪರಿಣಾಮಗಳು ಬೀಳುತ್ತೆ. ಅದಕ್ಕೆ ನಾವು ಎಲ್ಲ ನ್ಯೂಸ್ ಪೇಪರ್, ನಮ್ಮ ಕಾಲೇಜಲ್ಲಿ ನ್ಯೂಸ್ ಪೇಪರ್ಸ್ ಎಲ್ಲ ಬರೋದೆಲ್ಲ ಕಲೆಕ್ಟ್ ಮಾಡಿ ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಪೇಪರ್ ಬ್ಯಾಗ್ ಮಾಡಿ ಕಡಲೆಕಾಯಿ ಪರೀಕ್ಷೆ ಬರೋವಾಗ ನಾವು ಈ ಪೇಪರ್ ಬ್ಯಾಗ್ಸ್ನೆಲ್ಲ ಮಾಡಿ ನಾವೆಲ್ಲರಿಗೂ ಹಂಚ್ತೇವೆ. ಈ ಕಾರ್ಯವನ್ನು ಪೇಪರ್ಸ್ ಮಾಡ್ತೀವಿ. ಮೀನ್ಸ್ ಏನಂದ್ರೆ ಪ್ಲಾಸ್ಟಿಕ್ ಚೀಪಾಗಿ ಸಿಗುತ್ತೆ ಅಂತ ಎಲ್ಲ ಯೂಸ್ ಮಾಡ್ತಾರೆ, ಅಲ್ಲ ನಾವೆಲ್ಲರಿಗೂ ಫ್ರೀ ಆಗಿ ಪೇಪರ್ ಮಾಡಿ ಪರಿಸರ ಸ್ನೇಹಿ ಆಗಿರ್ಲಿ ಅಂತೇಳಿ ಪೇಪರ್ ಬ್ಯಾಗ್ ಮಾಡಿ ನಾವೆಲ್ಲರಿಗೂ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಇವಾಗ 10,000 ಪೇಪರ್ ಬ್ಯಾಗ್ನ ನೀವು ಮಾಡಿ ಎಲ್ಲ ಕೊಡ್ತಾ ಇದ್ದೀರಾ. ಸುಮಾರು ಎಷ್ಟು ದಿನದ ಟೈಮ್ ಹಿಡಿಯುತ್ತೆ ನಿಮಗೆ ಇದು ಮಾಡಿ? 1 ವೀಕ್ ಸಾಕು ಸರ್. ಒನ್ ವೀಕಿಂದ ಎಷ್ಟು ಜನ ನೀವು ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಕಾಲೇಜರ್ ಎಲ್ಲ ಕಾಲೇಜ್ ಸೇರ್ಕೊಂಡು ಮಾಡ್ತೀವಿ. ಇದಕ್ಕಂತಾನೆ ಟೈಮ್ ಮೀಸಲಿಟ್ಬಿಟ್ಟು ಇದಕ್ಕಂತಾನೆ ಟೈಮ್ ಕಾಲೇಜ್ ನಂತರ ಟೈಮ್ ಮಾಡ್ಕೊಂಡು ನಾವೆಲ್ಲ ಮಾಡ್ತೀವಿ. ಸ್ಟಡಿ ಟೈಮ್ ಅನ್ನ ಬ್ರೇಕ್ ಮಾಡಿಬಿಟ್ಟು ಇಲ್ಲ ಸ್ಟಡಿ ಟೈಮ್ ಆದ್ಮೇಲೆ ಮಾಡ್ತೀವಿ. ಆದ್ಮೇಲೆ ನಾವೇ ವಾಲಂಟಿಯರ್ ಆಗಿ ಮಾಡ್ತೀವಿ. ಜೊತೆಗೆ ಇದಕ್ಕೆ ಯಾವ ಗ್ಲೂ ಯಾವ ಸೀಸರ್ಸ್ ಏನು ಯೂಸ್ ಮಾಡಿಲ್ಲ, ಹಂಗೆ ಹೆಂಗಿದು ಬರೀ ಫೋಲ್ಡ್ ಮಾಡಿ ಮಾಡಿರೋದು. ಸೊ ಇದಕ್ಕೆ ವೆಚ್ಚ ಅಂತ ಅಂದ್ರೆ ನಿಮ್ಗೆ ಈಗ ಖರ್ಚು ಅಂತ ಬರುತ್ತಲ್ಲ, ಅದು ನೀವು ಹೇಗೆ ಮಾಡ್ಕೊಳ್ತೀರಾ ಅಂತ? ಖರ್ಚು ಅಂತ ಏನಿಲ್ಲ, ಕಾಲೇಜ್ ಅವ್ರು ಏನೇನು ಕೊಡ್ತಾರೋ ಅದರಲ್ಲೇ ಮಾಡೋದು ಅಷ್ಟೇ. ಕಾಲೇಜ್ ಕಡೆಯಿಂದನೇ ಪೇಪರ್ ಕೊಡ್ತಿರೋದು. ಆಗಲ್ಲ ಪೇಪರ್ ಬ್ಯಾಗ್ಸ್ ಎಲ್ಲ. ಮತ್ತೆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಕೊಟ್ರೆ ಇಲ್ಲಿ ಪರಿಸರ ನಾಶ ಆಗುತ್ತೆ ಅಂತ ಯಾರು ತಗೊಳಲ್ಲ. ಸೊ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ನಮ್ಮ ಕಾಲೇಜಿಂದ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದು ಬೇರೆ, ಇದು ಕಡಲೆಕಾಯಿ ಪರಿಷೆ ನಮ್ಮ ಕಾಲೇಜ್ ರೋಡಲ್ಲೇ ನಡೀತಾ ಇರೋ ದೃಷ್ಟಿಯಿಂದ ನಮ್ಮ ಕಾಲೇಜ್ ಅವರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಸ್ವರ್ಣ ಏನಂದರೆ ಎಲ್ಲ ಗದ್ದೆಯಲ್ಲಿ ಇದೆಲ್ಲ ಮುಂಚೆ ಎಲ್ಲ ಗದ್ದೆ ಕಡಲೆಕಾಯಿ ಅದು ಇದೆಲ್ಲ ಇತ್ತಂತೆ. ಬರೋದು ತಿನ್ನೋದು ಓಡೋಗೋದು, ಬೆಳಗ್ಗೆ ನೋಡುವಾಗ ಗಿಡಗಳೆಲ್ಲ ಖಾಲಿ ಆ ಥರ. ಅವಾಗ ಎಲ್ಲ ಹರಕೆ ಮಾಡ್ಕೊಂಡಂತೆ, ನೋಡಪ್ಪ ನಿಂಗೆ ವರ್ಷಕ್ಕೊಂದ್ಸರಿ ನಾವು ನೀನು ಎಷ್ಟು ಬೇಕಾದ್ರೆ ತಿನ್ನೋ, ನಾವು ಕೊಡ್ತೀವಿ ನಿಂಗೆ, ಈ ಥರ ತೊಂದರೆ ಕೊಡಬೇಡಪ್ಪ ಅಂತ. ಅವತ್ತಿನ ದಿನದಿಂದ ಅವನು ಭಕ್ತರು ಹೇಳಿದ್ದನ್ನು ಮಾತು ಕೇಳಿಬಿಟ್ಟು ಅವನು ತಿನ್ನೋದು ಬಿಟ್ಬಿಟ್ಟ. ವರ್ಷಕ್ಕೊಂದ್ಸರಿ ಎಷ್ಟು ಬೇಕೋ ಅವನಿಗೆ ತಿನ್ನೋಕ್ಕೆ ಕೊಡ್ತಾರೆ. ಹಾಗೆ ಬಂದ ಜನಗಳೆಲ್ಲ ಒಂದು ವಾಡಿಕೆ ಟೈಪು ಬಂದು ಸ್ವಲ್ಪ ಎಷ್ಟೇ ಬಡವರಿರಲಿ ಸಾಹುಕಾರಿರಲಿ ಬಂದು ತೊಗೊಂಡು ಹೋಗ್ತಾರೆ ಕಡಲೆಕಾಯಿನ. ನಾಳೆ ನಾಡಿದ್ದು ಇನ್ನೂ ಜನ ಜಾಸ್ತಿ ಬರ್ತಾರೆ. ಡಿಫ್ರೆನ್ಸ್ ಏನಿಲ್ಲ, ಪ್ರತಿಯೊಬ್ಬರು ಬರೋರು ಬರ್ತಾರೆ. ಎಷ್ಟೋ ಜನ ಬೇರೆ ಬೇರೆ ಊರಲ್ಲಿ ಇವರಿಂದ ಕೂಡ ಬರ್ತಾರೆ. ಕಡಲೆಕಾಯಿ ಪಕ್ಷ ಬಸವಣ್ಣ ಅಂತಲೇ ಅವನಿಗೆ ಹೆಸರು. ಹಾಗಾಗಿ ಬೇರೆ ಬೇರೆ ಊರಲ್ಲಿ ಇದ್ದವರು 2 ಗಂಟೆ 3 ಗಂಟೆ ದಾರಿ ಇದ್ದವರೆಲ್ಲ ಬರ್ತಾರೆ. ಕೆಲವು ಜನ 8 ಗಂಟೆ 12 ಗಂಟೆ ದಾರಿ ಇದ್ದವ್ರನ್ನೂ ಜರ್ನಿ ಮಾಡಿ ಬರ್ತಾರೆ. ಅಷ್ಟು ಒಂದೊಂದು ಬಸವಣ್ಣಂದು ಪವರ್ಫುಲ್ಲು ಇದಿದೆ. ಹೋದ ವರ್ಷ ಇನ್ನೂ ಜನ ಜಾಸ್ತಿನೇ ಇದ್ದರು, ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ. ಸಾಯಂಕಾಲ ಜನ ಜಾಸ್ತಿ ಆಗ್ತಾರೆ. ಮಾತ್ರ ಚೆನ್ನಾಗಿ ಬಂದೋಬಸ್ತ್ ಇದೆ. ಇದು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ವರ್ಷಕ್ಕೆ ತುಂಬಾ ಜನ ಸೇರ್ತಿರ್ತಾರೆ. ತುಂಬಾ ಜನ ಸೇರ್ತಾವ್ರೆ. ಇವಾಗ 5 ಲಕ್ಷ ಅಂದ್ರೆ 5 ಲಕ್ಷ ಅಂದ್ರೆ 10 ಲಕ್ಷ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಈವ್ನಿಂಗ್ ಜಾಸ್ತಿ ಜನ ಬರ್ತಾವ್ರೆ. ಬಂದೋಬಸ್ತ್ ಮಾಡ್ಬೇಕು ಪೊಲೀಸು. ನಾವೀಗ 2 ವರ್ಷದಿಂದ ಹೇಗೆ ಅನ್ನಿಸ್ತಾ ಇದೆ ಕಡಲೆಕಾಯಿ ಪರಿಷೆ? ಇದೇ ಫಸ್ಟ್ ಟೈಮ್ ಬಂದಿರೋದು, ಬಟ್ ನನಗೆ ತುಂಬ ಖುಷಿ ಆಯಿತು. ಇದೆಲ್ಲ ಅರೇಂಜ್ಮೆಂಟ್ಸು ಎಲ್ಲ ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ಇನ್ನೂ ಆಗಬೇಕು. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದು 40-50 ವರ್ಷದಿಂದ ನಮ್ಮ ತಂದೆ ಕಾಲದಿಂದ ಮಾಡ್ಕೊತಾರೆ ಬಿಸ್ನೆಸ್ ಇದು. ಅವಾಗಿಂದ ನಡೆಸ್ತಾ ಇದ್ದಾರೆ, ಇವತ್ತು ನಡೆಸ್ತಾ ಇದ್ದಾರೆ. ಜನ ಹಂಗೆ ಇದ್ದಾರೆ ಸೇಮು ಕಡಲೆಕಾಯಿ ಪರಿಷೆಯಲ್ಲಿ. ಅವಾಗಿಂದ ಕ್ಯಾಂಟ್ರಿಂಗ್ ಮಾಡ್ತಿದ್ದು, ಇದು ಸಪ್ತಗಿರಿ ಕ್ಯಾಂಟ್ರಿಂಗ್ ಅಂತ. ಸೊ ಚೆನ್ನಾಗಿದೆ ಮೇಡಮ್. ಪ್ರತಿ ವರ್ಷ ಹಿಂಗೆ ಜನ ತೊಗೊತಾರೆ. ಒಂದು 10 ಲಕ್ಷ ಜನ ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ. ಎಲ್ಲರಿಗೊಂದು ಸುಮಾರು ಒಂದು 40,000-50,000 ಜನಕ್ಕೆ ಈ ಕಡಲೆಕಾಯಿ ಪರಿಷೆಯಿಂದ ಉಪಯೋಗ ಆಗ್ತಿದೆ. ಯಾಕೆಂದರೆ ಎಲ್ಲ ತಳ್ಳಗಾಡಿ ವ್ಯಾಪಾರಿಗಳು ಎಲ್ಲ ವ್ಯಾಪಾರಗಳು ಮಾಡ್ತಾಯಿದ್ದಾರೆ. ಎಲ್ಲಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಜೀವನ ಕಟ್ಕೊಂಡಿದ್ದೀವಿ ಪರಿಷೆಯಿಂದ. ಒಂದು 5 ದಿವಸ ಪರ್ಮಿಷನ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಮೇಡಮ್. ಕಾಲೇಜ್ ಕಡೆಯಿಂದ ನಾವೆಲ್ಲ ಸೇರ್ಕೊಂಡು ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಇದೆ, ಅಲ್ಲಿ ನಾವೆಲ್ಲ ಬಂದಿರೋದು. ಇಲ್ಲಿ ವರ್ಕ್ ಮಾಡಬೇಕು ಅಂತ, ಸರ್ವಿಸ್ ಮಾಡಬೇಕು ಅಂತ ಬಂದಿರೋದು. ಎಲ್ರಿಗೂ ಒಂದು ಜನಕ್ಕೆ ಬೇಗ ಬೇಗ ಈಸಿ ಆಗಲಿ ಅಂತ ಬಂದಿದ್ದೀವಿ. ಆ್ಯಂಡ್ ಪೊಲೀಸ್ ಕೂಡ ಹೆಲ್ಪ್ ಆಗೋ ಥರ ಆಗಲಿ ಅಂತ ಸರ್ವಿಸಿಗೆ ನಾವು ಸ್ವಯಂ ಸೇವೆಗೆ ಬಂದಿರೋದು ಕಾಲೇಜ್ ಕಡೆಯಿಂದ. ಸೊ ಇಲ್ಲಿ ಬಂದು ಸರ್ವಿಸ್ ಮಾಡಿ ಹೋಗ್ತೀವಿ ನಾವು ವಾಪಸ್. ಅದೇ ವ್ಯಾಪಾರ ಸ್ವಲ್ಪ ಸ್ಲೋ ಇದೆ, ವ್ಯಾಪಾರ ಇಲ್ಲ, ಕಮ್ಮಿ ಇದೆ. ಎಲ್ಲ ಗೇಟ್ ಹಾಕಿದ್ದಾರೆ, ವ್ಯಾಪಾರ ಇಲ್ಲ. 3 ದಿವಸ ಆಯಿತು. ಎಷ್ಟು ವರ್ಷದಿಂದ ಕಡಲೆಕಾಯಿ ಪರಿಸೆಯಲ್ಲಿ ಪಾಲ್ಗೊಳ್ತಿದ್ದೀರಿ? 25 ವರ್ಷ 30 ವರ್ಷ ಆಯಿತು ನಮ್ಮ ಇಲ್ಲೇ ಮಾಡೋದು. ವ್ಯಾಪಾರ ಇಲ್ಲಪ್ಪ, ಹೊಟ್ಟೆ ಉರಿತಾ ಇದೆ ನಮಗೆ. ವ್ಯಾಪಾರ ಇಲ್ಲ. ಗೇಟ್ ಹಾಕ್ಬಿಟ್ರೆ ಹೆಂಗೆ ವ್ಯಾಪಾರ? ಗೇಟ್ ಹಾಕ್ಬಿಟ್ರೆ ಹೆಂಗೆ ವ್ಯಾಪಾರ ಮಾಡೋದು ನಾವು? ಹೆಂಗೆ ನಡ್ತಾ ಅಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ತುಂಬ ತೊಂದರೆ ಜಾಸ್ತಿ ಆಗಿದೆ. ಎಲ್ಲ ಟೇಬಲ್ ಹಾಕ್ಬಿಟ್ಟು ಏನೋ ಎಲ್ಲ ಯಾರೋ ಬರ್ತಾರೆ ಅಂತೆಲ್ಲ ಅಂಗಡಿಯೆಲ್ಲ ಓಡಿಸ್ಬಿಟ್ಟು ನಾವು ಬಂಡಲ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀವಿ. ವ್ಯಾಪಾರ ಮಾಡಲಿ ನಮಗೆ ತುಂಬ ಕಷ್ಟ ಆಗುತ್ತಪ್ಪ. ಜನ ಪಬ್ಲಿಕ್ ಹೋಗೋಕೆ ತೊಂದರೆ, ನಮ್ಮ ವ್ಯಾಪಾರ ಮಾಡೋರಿಗೆ ತೊಂದರೆ. ಈ ವರ್ಷ ನೋಡಿದ್ರೆ ಭರೋಸೆ ಬೇಡ ಅಂತ ಇದೇ ಇದೆ ನಮಗೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.